ಇದೆಲ್ಲ ಬಿಟ್ಬಿಟ್ಟು ಎಲ್ಲ ಫ್ರೀ ಅಂದ್ಬಿಟ್ರೆ ಎರಡನೇ ಪಾಕಿಸ್ತಾನ ಅಂತೂ ಗ್ಯಾರಂಟಿ ಇದು ಬೆಂಗಳೂರು ಕರ್ನಾಟಕ. ಇದು ಸಿಗ್ತಾ ಇದೆ, ಅಕ್ಕಿ ದುಡ್ಡು ಬರ್ತಾ ಇದೆ, 2,000 ರೂಪಾಯಿ ಕೊಡ್ತೀವಿ ಅಂದಿದ್ರಲ್ಲ ಅದು ಬರ್ತಾ ಇದೆ. ಒಬ್ಬರಿಗೊಬ್ರು ಜುಟ್ಟು ಹಿಡ್ಕೊಂಡು ಹೊಡೆದ್ಲಾಡ್ತಾ ಇರ್ತಾರೆ. ಆ ಹೆಣ್ಣು ಮಕ್ಳಿಗೆ ಯಾಕೆ ಹಿಂಸೆ? ಮೈಸೂರಿಂದ ಬಂದವರೆ ಇಲ್ಲಿ ಬಂಗಾರಪೇಟೆ ಚಾಟ್ಸ್ ತಿನ್ನೋಕ್ಕೆ. ಕಾಂಗ್ರೆಸ್ ಸರ್ಕಾರ ಬಂದು 6 ತಿಂಗಳಾಗ್ತಾ ಬಂತು. ಸೊ ನಿಮ್ಮನೇಲಿರುವ ಹೆಣ್ಮಕ್ಳಿಗೆ ಎಲ್ಲ ಫೆಸಿಲಿಟಿ ಸಿಗ್ತಿದೆಯಾ ಅಥವಾ ನಿಮ್ಮ ಒಪಿನಿಯನ್ ಏನು ಸರ್? ಪೆಟ್ರೋಲ್ ಸಿಕ್ಕಿದ್ರೆ ಏನು ಪ್ರಯೋಜನ ಬಂತು? ಅದು ಸರ್ಕಾರ ಬಂದದ್ದು ಏನು ಪ್ರಯೋಜನ? ಮಾಡ್ತಾರೆ ಬಡವ್ರಿಗಂತೂ ಯಾರಿಗೂ ಇಲ್ಲ. ಅವ್ರವ್ರು ಕೊಳ್ಳೆ ಹೊಡ್ಕೋತಾವ್ರೆ ಹೊರತು ಇನ್ನು ಯಾರಿಗೂ ಮಾಡ್ತಾಯಿಲ್ಲ. ಗಂಡಸೇನು ಓಟ್ ಹಾಕಿಲ್ವಾ ಹಂಗಾರೆ ಹೇಳಿ? ಗಂಡಸು ಓಟ್ ಹಾಕಿಲ್ವಾ? ನಮ್ಗೆ ಯಾಕೆ ಮಾಡಿಲ್ಲ ಅವರು? ಮಾಡ್ಬೇಕು ತಾನೆ. ಮಾಡಿದ್ರೆ ರಾಜೀನಾಮೆ ಕೊಡ್ಬೇಡಿ ದಯವಿಟ್ಟು ನೀವು. ನಿಮ್ಮ ಸರ್ಕಾರನೇ ಅಷ್ಟು. ಕಾಂಗ್ರೆಸ್ ಬಂತು ಅಂದರೆ ಇಡೀ ಕರ್ನಾಟಕ ಹಾಳಾಗುತ್ತೆ. ಎಲ್ಲರಿಗೂ ಅನುಕೂಲ ಆಯ್ತಾಯ್ತಲ್ಲ ಮೇಡಮ್. ಬಡವರು ಕೆಲವ್ರಿಗೆಲ್ಲ ಅನುಕೂಲ ಆಯ್ತೈತೆ. ಕೆಲವ್ರಿಗೆ 2,000 ರೂಪಾಯಿ ಬಂದರೆ ಎಷ್ಟಕ್ಕೂ ಅನುಕೂಲ ಆಗುತ್ತೆ. ಕೆಲವು ಬಸ್ ಚಾರ್ಜು ಅದು ಅನುಕೂಲ ಆಯ್ತೈತೆ. ಈ ಎಜುಕೇಟೆಡ್ ಹುಡುಗರುಗಳಿಗೆ ಡಿಗ್ರಿ ಹೊಡೆ ಅವ್ರಿಗೂ ಪಾಪ ಅನುಕೂಲ ಆಯ್ತೈತೆ. 4 ತಿಂಗಳು ಬರಲ್ಲ, ಬರಗಾಲ ಬಂದೈತೆ, ಕುಡಿಯೋಕೆ ನೀರಿಲ್ಲ, ಹಳ್ಳಿ ಕಡೆ ಬೆಳೆ ಇಲ್ಲ. ಹಳ್ಳಿ ಒಳಗಿರೋರೆಲ್ಲ ಬೆಂಗಳೂರಿಗೆ ಬರ್ತಾವ್ರೆ. ತುಂಬ ಕಷ್ಟದಲ್ಲಿದ್ದಾರೆ ಜನ. ಇದು ಸಿಗ್ತಾ ಇದೆ, ಅಕ್ಕಿ ದುಡ್ಡು ಬರ್ತಾ ಇದೆ, 2,000 ರೂಪಾಯಿ ಕೊಡ್ತೀವಿ ಅಂದಿದ್ರಲ್ಲ ಅದು ಬರ್ತಾ ಇದೆ, ರೇಷನ್ನು ತಗೋತಾ ಇದ್ದೀವಿ. ಕೆಲವೊಂದು ಬಂದಿದೆ, ಕೆಲವೊಂದು ಬಂದಿಲ್ಲ. 2,000 ರೂಪೀಸ್ ಬಂದಿಲ್ಲ. ಅದು ಅಕ್ಕಿದು 380 ಏನೋ ಬಂದಿದೆ. ಶಕ್ತಿ ಯೋಜನೆ ಅಂತ ಮಾಡಿದ್ರು, ಫ್ರೀ ಬಸ್ ಅಂತ, ಅದ್ರ ಬಗ್ಗೆ ಏನೂ ಇಲ್ಲ. ಫ್ರೀ ಬಸ್ಗೆ ನಾವು ಹೋಗೋಕ್ಕೂ ಇಲ್ಲ. ನಾವು ಒಂದು ದಿವಸನೂ ಹೋಗಲಿಲ್ಲ. ಏನಕ್ಕೆ ಗೌರ್ಮೆಂಟ್ ಕ್ಲಾಸ್ ಮಾಡಬೇಕು? ಗೌರ್ಮೆಂಟ್ಗೆ ಯಾವುದೇ ಕಾರಣಕ್ಕೆ ಲಾಸ್ ಮಾಡಿದ್ರೆ ನಮ್ಮ ತಲೆ ಮೇಲೆ ಬರೋದು, ಅವ್ರಿಗೆ ಲಾಸ್ ಆಗಲ್ಲ. ಕೊಡಬೇಕಾಗಿತ್ತು. 60 ವರ್ಷದವ್ರಿಗೆ ಕೊಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಆಗೋದು ಅವ್ರಿಗೆ ಅನುಕೂಲ ಆಗೋದು ಇಲ್ಲ. ಸ್ಟೂಡೆಂಟ್ಗೆ ಫ್ರೀ ಕೊಟ್ಟಿದ್ರೆ ಏನೂ ತೊಂದರೆ ಇರಲಿಲ್ಲ. ನೀವೆಲ್ಲರೂ ಕೊಟ್ಬಿಟ್ಟು ನೀವು ಆಟೋದವ್ರಿಗೆ ಏನು ಕೊಡಲಿಲ್ಲ ಏನು ಪ್ರಯೋಜನ ನೀವು? ಇದೆಲ್ಲ ಬಿಟ್ಬಿಟ್ಟು ಎಲ್ಲ ಫ್ರೀ ಅಂದ್ಬಿಟ್ರೆ ಎರಡನೇ ಪಾಕಿಸ್ತಾನ ಅಂತೂ ಗ್ಯಾರಂಟಿ ಇದು ಬೆಂಗಳೂರು ಕರ್ನಾಟಕ. ಒಬ್ಬರಿಗೊಬ್ರು ಜುಟ್ಟು ಹಿಡ್ಕೊಂಡು ಹೊಡೆದ್ಲಾಡ್ತಾ ಇರ್ತಾರೆ. ಆ ಹೆಣ್ಣು ಮಕ್ಳಿಗೆ ಯಾಕೆ ಹಿಂಸೆ? ಆ ಹೆಂಗಸರಿಗೆ ಯಾಕೆ ಕಷ್ಟ ಕೊಟ್ಟವ್ರು ಯಾರು? ಫ್ರೀ ಬಿಟ್ಟಿದ್ರಿಗೆ ತಾನೆ. ಇವತ್ತು ಸೀಟ್ ಇಲ್ಲ ಅವರಿಗೆ. ಸೀಟ್ ಐತಾ? ಹೋಗು ಮೊದಲೇ ಒಳಗಡೆ ಎಲ್ಲ ಕಿಟಕಿಗಳಲ್ಲಿ ನುಗ್ಗಿಬಿಟ್ಟು ಒಬ್ರನ್ನೊಬ್ರು ಜುಟ್ಟು ಹಿಡ್ಕೊಂಡು ಹೊಡೆದ್ಲಾಡ್ತಾರೆ. ನೋಡಿದ್ದೀರಾ ನೀವು? ಯಾಕಮ್ಮ ಜನಗಳಿಗೆ ತೊಂದರೆ ಕೊಡ್ಬೇಕು ಇವರು? ಅಲ್ಲ, ಇವರು ಸುಮ್ಮನೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಫ್ರೀ ಸಿಕ್ತು ಬಸ್ಸು ಅಂದ್ಬಿಟ್ಟು ಒಂದು ಲೆಕ್ಕಾಚಾರವಾಗಿದ್ದು ಲೆಕ್ಕಾಚಾರಕ್ಕೆ ಹೋಗಬೇಕು. ನೀವು ಅದನ್ನು ಬಿಟ್ಬಿಟ್ಟು ಯಾವ ದೇವಸ್ಥಾನಗಳು ನೀವು ಹೆಂಗಸರುಗಳು ಫ್ರೀ ಅಂದ್ಬಿಟ್ಟು ಹೋಯ್ತಾ ಇದ್ರೆ ಹೆಂಗೆ ಮೇಡಮ್? ಮೊನ್ನೆ ಯಾರೋ ಬಂದು ಲೇಡೀಸ್ ಹಿಡಿದ್ರು ಗೊತ್ತಿರೋರು, ಏನಮ್ಮ ಅಲ್ಲಿ ನಡ್ಕೊಂಬತ್ತಾ ಇದ್ರಿ ಅಂತ. ಅಂದರೆ ಇಲ್ಲಿಂದ ಸ್ಯಾಟ್ಲೈಟ್ ಇದು ಯಾವುದು TT ಇಲ್ಲಿ ಗ್ಯಾರೇಜ್ ಬಸ್ ಸ್ಟಾಪ್ ಇದೆ, ಅಲ್ಲಿಂದ ಇಲ್ಲಿಗೆ ಬಸ್ ಹತ್ತಿದೆ ಅಮ್ಮ. ಏನಕ್ಕೆ ಅಂದರೆ ವಾಶ್ರೂಮ್ಗೆ ಹೋಗಿತ್ತಂತೆ. ಇಂಥದಕ್ಕೆಲ್ಲ ಬಸ್ ಉಪಯೋಗಿಸ್ಕೊತಾವ್ರೆ. ಇನ್ನು ಕೆಲವರು ಮೈಸೂರಿಂದ ಬಂದವರೆ ಇಲ್ಲಿ ಬಂಗಾರಪೇಟೆ ಚಾಟ್ಸ್ ತಿನ್ನೋಕ್ಕೆ. ಅದನ್ನು ಕೊಟ್ಟಿರೋದನ್ನ ನಾವು ದುಡ್ಡು ಕೊಟ್ಟು ಹೆಂಗೆ ನಾವು ಬಸ್ಸಲ್ಲಿ ಹೋಗ್ತಿದ್ವು, ಅದೇ ಥರ ನಾವು ಇವಾಗ ಫ್ರೀ ಬಂದಾಗಲೂ ನಿಧಾನವಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ನಮ್ಮನ್ನು ಹೆಂಗಸರು ಅಂತಾರೆ, ಇಲ್ಲಾಂದರೆ ಗಂಡಸರು ಅಂದ್ಬಿಡ್ತಾರೆ. ಯಾಕೆ ಹೇಳಿ? ಗುದ್ದಾಟ ಮಾಡ್ತಾ ಇರ್ತಾರೆ, ಗಂಡಸರು ಅಂದ್ಬಿಡ್ತಾರೆ. ಆದರೆ ನಿಧಾನವೇ ದಾನ ಅನ್ನೋದಕ್ಕೆ ನಿಧಾನಕ್ಕೆ ಉಪಯೋಗಿಸ್ಕೋಬೇಕು. ಅವ್ರು ಕೊಡ್ತಾರೆ ಅಷ್ಟೇ ಫ್ರೀ ಅಂದೇಳಿ. ಅವ್ರ ಮನೆಯಾಗಿರೋ ದುಡ್ಡನ್ನ ತಂದು ಕೊಡ್ತಾರೆ ಅವರು. ನಮ್ಮ ದುಡ್ಡನ್ನ ಅವ್ರು ಕೊಡೋದು. ಲಾಸ್ ಆಗೋದು ನಮಗೆ, ಅವ್ರಿಗೆ ಲಾಸ್ ಆಗೋದಿಲ್ಲ. ನಾವು ಯಾಕೆ ಫ್ರೀ ಬಸ್ಗೆ ಹೋಗಬೇಕು? ಹೋಗ್ಬಾರ್ದು.